ಅತಿ ಪ್ರಶ್ನಾನ್ ಪೃಚ್ಛಸಿ ಅಂತ ಒಂದು ಪ್ರಯೋಗ. ಷಟ್ಪ್ರಶ್ನೋಪನಿಷತ್ತಿನ 3ನೇ ಪ್ರಶ್ನದಲ್ಲಿ 2ನೇ ಮಂತ್ರ ಅದು. ಇಲ್ಲಿ ಅತಿಯಾಗಿ ಪ್ರಶ್ನೆಯನ್ನು ಕೇಳ್ತಿ ಅಂತ ಅರ್ಥ ಅಲ್ಲ. ಅದಕ್ಕೆ ಒಳ್ಳೆಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ, ಮಹತ್ವದ ವಿಷಯ, ಅದರ ಕುರಿತಾದ ಪ್ರಶ್ನೆ ಅಥವಾ ಸಾಮಾನ್ಯರಿಗೆ ಹೊಳೆಯಾದ ಪ್ರಶ್ನೆ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಅಲ್ಲಿ ಅತಿ ಅನ್ನೋದನ್ನ ಪ್ರಶ್ನಾ ಅನ್ನೋದ್ರ ಜೊತೆಗೆ ಪ್ರಯೋಗ ಮಾಡಿದ್ದಾರೆ. ಅತಿಗತಾಹ ಪ್ರಶ್ನಾಹ ಅತಿ ಪ್ರಶ್ನಾಹ, ಸಾಮಾನ್ಯ ಮಟ್ಟಕ್ಕಿಂತ ಮೇಲಿರುವ ಪ್ರಶ್ನೆಗಳು ಅಂತ ಅದರ ತಾತ್ಪರ್ಯ. ಅಥವಾ ಅತಿ ಪ್ರಶ್ನಾನ್ ಪೃಚ್ಛಸಿ, ಅತಿ ಅನ್ನೋದನ್ನು ಪೃಚ್ಛಸಿ ಅನ್ನೋದ್ರ ಜೊತೆಗೂ ತಗೊಳ್ಬಹುದು, ತಗೊಳ್ಬಾರ್ದಂತ ಏನಿಲ್ಲ. ಅತಿ ಅನ್ನೋದನ್ನು ಹೀಗೆ ಎರಡೂ ಕಡೆಯಿಂದ ಅನ್ವಯ ಮಾಡ್ಕೊಂಡು ನೋಡ್ಕೋಬಹುದು. ಎರಡಕ್ಕೂ ಅರ್ಥ ಒಂದೇ ಆದೀತು ಅಂತ ನನ್ನ ಆಲೋಚನೆ.